ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಳೆಯಲ್ಲಿ ನಮ್ಮ ರಾಗಿ ಹೊಲನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಸತಿ ರಾಗಿ ಹೊಲ ಹೇಗಿದೆ, ಮಳೆ ಜೋರಾಗ್ತಾ ಇದೆ. ಈ ನಮ್ಮ ರಾಗಿ ಹೊಲ ಈ ಸತಿ ಹೇಗಿದೆ ಅಂತ ಇವಾಗ ತಾನೇ ಚೆನ್ನಾಗಿ ಬರ್ತಾ ಇದೆ ರಾಗಿ ಹೊಲ. ರಾಗಿ ಹೊಲ ನೋಡಿ ಹೇಗಿದೆ ಈ ಸತಿ. ನಿಲ್ತು ಬಿಡು ಮಳೆ. ಸೊ ಈ ಸತಿ ತುಂಬ ಚೆನ್ನಾಗಿದೆ ರಾಗಿ ಹೊಲ. ಹಾಗೆ ತೆಂಗಿನಕಾಯಿಗಳು, ಮಳೆ ಬರ್ತಾ ಇದೆ ನೋಡಿ, ಮಳೆ. ರಾಗಿ ಹೊಲ ಅಂದರೆ ಸ್ವಲ್ಪ ಈ ತೆಂಗಿನ ಮರದ ಸುತ್ತ ನೋಡಿ, ಅಲ್ಲಿ ಬೆಳೆದಿಲ್ಲ, ಆ ಕಡೆ ಎಲ್ಲ ಚೆನ್ನಾಗಿ ಬೆಳೆದಿದೆ. ಈ ಥರ ವಿಡಿಯೋಗಳನ್ನ ನೀವು ನೋಡಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಮಳೆ ನಿಲ್ತು, ಇದೇನೋ ಒಂಥರ ಊದ್ರ ಮಳೆ. ರಾಗಿ ಹೊಲ ಹೇಗಿದೆ ನೋಡಿ. ನಾವು ಹಿಂಗೆ ಹೊಲ ಇಲ್ಲ ನಮಗೆ, ಅದಕ್ಕೋಸ್ಕರ ನಾವು ತೋಟಕ್ಕೆ ಹಾಕಿದ್ದೀವಿ. ನೋಡಿ ಇಲ್ಲಿ ಯಾವ ರೀತಿ ಆಗಿದೆ, ಎಲ್ಲ ಬೆಳ್ಕೊಂಬಿಟ್ಟೈತೆ. ಮಾವಿನ ಸಸಿಗಳು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಚೆನ್ನಾಗೆ ಮೇವೆಲ್ಲ ಬೆಳೆದಿದೆ. ನಾನು ಒಬ್ಬಳೇ ಬಂದಿದ್ದೀನಿ, ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಇದೆ. ಸ್ವಲ್ಪ ಭಯ ಆಗುತ್ತೆ. ಆವಾಗ ಯಾವುದೋ ಚಿರತೆ ಬಂದಿದೆ ಅಂತ ಹೇಳ್ತಿದ್ರು. ಸದ್ಯಕ್ಕೆ ಮನೆಗೆ ಓಡ್ಬಿಡೋಣ ಇವಾಗ, ಮಳೆ ನಿಲ್ತು. ನಾನು ಸ್ವಲ್ಪ ಡೈಲಿ ಲಾಗ್ಸ್ಗಳನ್ನೆಲ್ಲ ಮಾಡ್ತಾ ಇರ್ತೀನಿ. ರಾಗಿ ಹೊಲ ತೋಟದಲ್ಲಿ ಹಾಕಿದ್ದೀವಿ, ರಾಗಿ ತೋಟ ಅಂತಲೇ ಅನ್ಕೊಬೋದು. ನೋಡಿ ಇಲ್ಲೆಲ್ಲ ಸ್ಪೋಟೇ ಇಲ್ಲ. ಈ 4 ವರ್ಷ ಆಗೈತೆ ನಾವು ರಾಗಿ ಹಾಕಿ. ಡಿಸೆಂಬರಿಗೆ 4 ವರ್ಷ ಆಗುತ್ತೆ ನಾವು ರಾಗಿ ಹಾಕಿರಲಿಲ್ಲ. ಇವಾಗ ಮತ್ತೆ ರಾಗಿ ಹಾಕಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ರಾಗಿ. ಇದರಲ್ಲಿ ಬರೀ ಎಣ್ಣೆ ಸೊಪ್ಪು ಆ ಥರ ಹುಟ್ಟುತ್ತೆ. ನೋವು ಅಲ್ಲ, ಅದು ನವಿಲು. ನವಿಲು. ಮಳೆ ಬಂದಿದೆ ಸ್ವಲ್ಪ. ಏನಾಯ್ತು? ವಾಂಗಿಕಾಯಿ ತಿನ್ಬಾರ್ದಪ್ಪ. ಬರ್ತಾ ಇದ್ದೀನಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಆ ಥರ ಎಲ್ಲ ಮಾತಾಡಬೇಡ. ಮಳೆ ಬರ್ತೈತೆ ಅಂತ ನಮ್ಮ ಮನೇಲಿ ಬೈತವ್ರೆ. ನಾನು ಮನೆ ಹತ್ರ ಹೋಗ್ತಾ ಇದ್ದೀನಿ. ನಾನು ಮಳೆಲೇ ರಾಗಿ ಹೊಲ ನೋಡ್ಕೊಂಬರಕ್ಕೆ ಬಂದಿದ್ದೆ, ಮನೆಗೆ ಹೋಗ್ತಾ ಇದ್ದೀನಿ. ಕಾರೆ ಹಣ್ಣಿನ ಗಿಡ ಐತಲ್ಲಿ, ಒಂದು ಹಣ್ಣು ಇಲ್ಲ ಕಾರೆ ಹಣ್ಣು. ನಾನು ಅಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ಯಾಕೆ ಸರಿ ಹೋಗಲಿಲ್ಲ ಅಂತ ಹೇಳಿ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಕಾರೆ ಹಣ್ಣು ನೋಡಿ. ಅಯ್ಯೋ, ಯಾರೋ ಕಿತ್ಕೊಂಡು ಹೋಗ್ಬಿಟ್ಟವ್ರೆ ಕಾರೆ ಹಣ್ಣ, ಒಂದು ಬಿಟ್ಟಿಲ್ವಲ್ಲ. ಎಷ್ಟಿಷ್ಟಪ್ಪ ಹಣ್ಣಾಗಿದ್ದು ಗೊತ್ತಾ? ಬೇಕಿ ನನ್ನದು ಇನ್ನೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ, ಕಾರೆ ಹಣ್ಣು ಎಷ್ಟು ಚೆನ್ನಾಗಿದ್ದು ಅಂತನಾ. ಇವು ಒಂದೂ ಇಲ್ಲ. ಏನದು ಅಪ್ಪ, ಎಲ್ಲ ಹಣ್ಗಿಣ್ಣಾಗ ಉದ್ರೋಗ್ಬಿಟ್ವಾ ಗೊತ್ತಿಲ್ಲ. ಅಯ್ಯೋ ನಮ್ಮ ಮನೇಲಿ ಬಿಟ್ಟೋಗ್ಬಿಟ್ರು. ತಂಗಡೆ ಹೂವು, ಇದರಲ್ಲಿ ನಮ್ಮ ತಂಗಡೆ ಹೂ ಬಿಡಲಿ, ನಾನು ಟೀ ಮಾಡ್ತಾರಲ್ಲ ಅದನ್ನು ಹೇಳ್ತೀನಿ. ತಂಗಡೆ ಸೊಪ್ಪಿಂದು, ತಂಗಡೆ ಹೂವಿನ ಟೀ ಮಾಡ್ತಾರೆ, ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದು ಶೇರ್ ಮಾಡ್ತೀನಿ, ಈ ಮಳೆಗಾಲಕ್ಕೆ ಎಲ್ಲ ಶೀತ ಆಗುತ್ತಲ್ಲ ಗೊತ್ತಾ? ಶೀತ ಆದಾಗ
ಅದಕ್ಕೆ ಒಂದು ಕಷಾಯ ಮಾಡ್ತಾರೆ ನಮ್ಮ ಮನೇಲಿ, ನನಗೆ ಮಾಡ್ಕೊತೀವಿ ನಾವು. ತುಂಬ ಚೆನ್ನಾಗಿರುತ್ತೆ ಕಷಾಯ. ನೋಡಿ ಅಲ್ಲೊಂದು ಸ್ವಲ್ಪ ಅದು ಬಾಕ್ಸ್ ಇದೆಯಲ್ಲ, ಅದು ಕರೆಂಟಿಂದು, ಅದು ನಮ್ಮದೇ. ಮನೆಗೆ ಹೊಡ್ತದೆ, ಮಳೆ ಬಂತಿದೆ. ಈಗೇನದು ಕೂಗ್ತಿರೋದು? ಏನೋ ಕುಯ್ ಅಕ್ಕಿನೋ ನವಿಲ ಗೊತ್ತಾಗ್ತಿಲ್ಲ, ಏನೋ ಕೂಗ್ತಾ ಇದೆ. ಸೊ ಅಲ್ಲಿ ಯಾರೋ ಕಾಫಿ ಗಿಡ ಹಾಕಿದ್ದಾರೆ, ಪಕ್ಕ ತೋಟದವ್ರು ಕಾಫಿ ಗಿಡ ಹಾಕಿದ್ದಾರೆ. ಅಲ್ಲಿ ಮೆಣಸು, ಕಾಫಿ ಎಲ್ಲ ಹಾಕಿದ್ದಾರೆ. ಮನೆಗೆ ಹೋಗ್ತಾ ಇದ್ದೀನಿ. ವೆದರ್ ನೋಡಿ ಹೇಗಿದೆ, ಮಳೆ ಬರ್ತಾ ಇದೆ. ಸಿಕ್ಕಾಬಟ್ಟೆ ಏನಿಲ್ಲ, ತುಂತುರು ಮಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ನನಗೆ ಗೊತ್ತು. ಸೊ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ನನಗೆ ಹಣೆಯಲ್ಲಿ ಏನು ಇಟ್ಕೊಂಡಿದ್ದೀನಿ ಗೊತ್ತಾ? ಇದು ಅಣ್ಬಟ್ಟಲ್ಲ, ಸೀಕ್ರೆಟ್. ಇದು ಎಲೆ, ಅಣ್ಬಟ್ಟು ಉದುರೋಗಿತ್ತು, ಅದಕ್ಕೆ ಎಲೆನ, ಅದು ಮಳೆ ನೀರು ಬಂದಿತ್ತಲ್ವ, ಹಾಗೆ ಅಂಟ್ಕೊಂತು. ನಾನು ಇಟ್ಕೊಂಡು ಬರ್ತಾಯಿದ್ದೀನಿ, ಮನೆಗೆ ಹೋಗ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನಾಳೆ ಸಿಗೋಣ.